ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಟೋರಿ ಬೋರ್ಡ್. ಎಲ್ಲರಿಗೂ ನಮಸ್ಕಾರ. ಸ್ಟೋರಿ ಬೋರ್ಡ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವು ಕೆನಡಾಗೆ ಬಂದಾಗ ಒಂದು 10 ಡೇಸ್ ಒಂದು ಟೆಂಪ್ರರಿ ಮನೇಲಿ ಇದ್ದು. ಸೊ ಅಲ್ಲಿ ನಮಗೆ ಈ ಬಟ್ಟೆ ಒಗೆಯೋದಕ್ಕೆ ಮತ್ತು ಡ್ರೈ ಮಾಡ್ಕೊಳೋದಕ್ಕೆ ಆ ಒಂದು ಫೆಸಿಲಿಟೀಸ್ ಇರಲಿಲ್ಲ. ಸೊ ಅದಕ್ಕೆ ನಾವು ನಮ್ಮ ಬಟ್ಟೆಗಳನ್ನೆಲ್ಲ ತೊಗೊಂಡು ಆಚೆ ವಾಶ್ ಮಾಡಿಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ಸೊ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಯಾವ ಥರ ನಾವು ಆಚೆ ಸ್ವಲ್ಪ ಅಮೌಂಟ್ ಪೇ ಮಾಡಿದ್ರೆ ಬಟ್ಟೆ ವಾಶ್ ಮಾಡ್ಕೊಂಡು ತೊಗೊಂಡು ಹೋಗೋ ಫೆಸಿಲಿಟೀಸ್ ನಮ್ಗೆ ಸಿಗುತ್ತೆ ಅಂತ ಹೇಳಿ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಸೊ ಸ್ಟೋರಿ ಬೋರ್ಡು ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಒಳಗಡೆ ಬಂದಮೇಲೆ ತುಂಬ ವಾಷಿಂಗ್ ಮಿಷಿನ್ಸು ಮತ್ತು ಡ್ರೈಯರ್ ಮಿಷಿನ್ಸ್ ಎಲ್ಲ ಅಲ್ಲಿದೆ. ಆ ಅಂಗಡಿ ಮೇಂಟೈನ್ ಮಾಡೋರ ಹತ್ರ ಹೋಗ್ಬಿಟ್ಟು ನಾವು ಕೇಳ್ದೋ ಹಿಂಗೆ ವಾಶ್ ಮಾಡಬೇಕು ಬಟ್ಟೆ ಅಂತ. ಸೊ ಅದಕ್ಕೆ ಅವರು ಫಸ್ಟು ಕ್ವಾಂಟಿಟಿ ನೋಡ್ತೀವಿ ಎಷ್ಟಿದೆ ಬಟ್ಟೆ ಅಂತ ಹೇಳಿದ್ರು. ಅದು ನೋಡಾದಮೇಲೆ ಅವರು ಲಾರ್ಜ್ ಬೇಕಾ ಇಲ್ಲ ಮೀಡಿಯಮ್ಗೆ ಸಾಕಾಗತ್ತಾ ನಮಗೆ ಅಂತ ಅವ್ರು ಹೇಳ್ತಾರೆ. ಸೊ ನಾವು ತೊಗೊಂಡೋಗಿದ್ದ ಬಟ್ಟೆ ಆಲ್ಮೋಸ್ಟ್ ಮೀಡಿಯಮ್ ಮಿಷಿನ್ಸ್ಗೆ ಸಾಕಿತ್ತು. ಆ ರೇಟ್ ಅವ್ರು ಹೇಳಿದ್ರು. ವಾಶ್ ಮಾಡೋಕ್ಕೆ ವಾಷಿಂಗ್ ಮಿಷಿನ್ಗೆ $4 ಮತ್ತು ಡ್ರೈಯರ್ಗೆ $4 ಅಂತ ಹೇಳಿದ್ರು. ಸೊ ಅದಾದಮೇಲೆ ನಾವು ನಮ್ಮ ಬಟ್ಟೆ ಎಲ್ಲ ಮಿಷಿನ್ಸ್ ಒಳಗಡೆ ಹಾಕೋದು. ನಾವೇ ಡಿಟರ್ಜೆಂಟ್ ತೊಗೊಂಡು ಹೋಗಿದ್ರೆ ಅದನ್ನೇ ನಾವು ಅಲ್ಲಿ ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ನಮ್ಗೆ ಅದು ಗೊತ್ತಿರಲಿಲ್ಲ, ಡಿಟರ್ಜೆಂಟ್ ನಾವು ತೊಗೊಂಡು ಹೋಗಿರಲಿಲ್ಲ. ಸೊ ಅದಕ್ಕೆ ಅವರು ಒಂದು ಕಪ್ಪಲ್ಲಿ ಡಿಟರ್ಜೆಂಟ್ ಕೊಟ್ಟರು. ಅದಕ್ಕಂತ ಅವ್ರು ಎಕ್ಸ್ಟ್ರಾ $1 ನಮ್ಮ ಹತ್ರ ಚಾರ್ಜ್ ಮಾಡಿದ್ರು. ಅದು ಹಾಕಾದ್ಮೇಲೆ ನಾವು ವಾಷಿಂಗ್ ಮಿಷಿನ್ ಒಳಗಡೆ ಬಟ್ಟೆ ಎಲ್ಲ ಹಾಕಿ ಸ್ಟಾರ್ಟ್ ಮಾಡ್ದೋ. ಅದು ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ಏನೋ ಹಿಂಗೆ ಮನೇಲಿ ತೋರಿಸುತ್ತೆ ಆ ಮಿಷಿನ್. ಅದು ತೋರಿಸುತ್ತೆ ನಮಗೆ ಟೈಮ್ ಇಷ್ಟೊತ್ತಾಗುತ್ತೆ ಅಂತ. ಸೊ ಅಲ್ಲಿವರೆಗೂ ನಾವು ವೆಯ್ಟ್ ಮಾಡ್ಕೊಂಡಿದ್ದೋ ಅಲ್ಲೇ. ಆಲ್ಮೋಸ್ಟ್ ಒಂದು ½ ಅವರ್ ಆದಮೇಲೆ ಅದು ವಾಷಿಂಗ್ ಎಲ್ಲ ಮುಗೀತು. ನಾವು ಅಲ್ಲಿಂದ ವಾಶ್ ಆಗಿರೋ ಬಟ್ಟೆನ ಒಂದು ಟ್ರಾಲಿಯಲ್ಲಿ ತೊಗೊಂಡು ಮತ್ತು ಆ ಡ್ರೈಯರ್ಗೆ ನಾವೇ ಹಾಕಬೇಕಲ್ಲಿ. ಅದಕ್ಕಂತ ಅವರು ನಮ್ಮ ಹತ್ರ ಕರೆನ್ಸಿ ಇರಲಿಲ್ಲ, ಅಂದರೆ ನೋಟ್ ಇತ್ತು. ಅದನ್ನು ಅವ್ರ ಹತ್ರನೇ ಕೊಟ್ಬಿಟ್ಟು ಕಾಯಿನ್ ಈಸ್ಕೊಂಡು ಸೊ ವಾಶ್ ಆಗಿರೋ ಬಟ್ಟೆ ಎಲ್ಲ ತೊಗೊಂಡು ಬಂದು ನಾವಲ್ಲಿ ಡ್ರೈಯರ್ ಒಳಗಡೆ ಹಾಕಿಬಿಟ್ಟು ಅವ್ರು ಕೊಟ್ಟಿದ್ದ ಕಾಯಿನ್ ಅಂದರೆ $4 ಅಲ್ವಾ, $4 ನಾವು ಆ ಮಿಷಿನ್ ಒಳಗಡೆ ಹಾಕಿ ಸ್ಟಾರ್ಟ್ ಮಾಡಿದ್ರೆ ಡ್ರೈಯರ್ ಆನ್ ಆಗುತ್ತೆ ಆಟೋಮೆಟಿಕ್ಕು. ಸೊ ಅದು ಡ್ರೈಯರ್ಗೆ ಟೈಮಿಂಗ್ಸ್ 1 ಅವರ್ ಅಂತ ಹೇಳಿದ್ರು ಅವರು. 1 ಅವರ್ ಆದಮೇಲೆ ಆಟೋಮೆಟಿಕ್ ಅದೇ ಆಫ್ ಆಗುತ್ತೆ. ಆಮೇಲೆ ನಾವು ಬಟ್ಟೆ ತೊಗೊಳ್ಬೋದು ಅಂತ ಹೇಳಿದ್ರು. ಸೊ ನಾವೊಂದು 1 ಅವರ್ವರೆಗೂ ನಾವು ಅಲ್ಲೇ ವೆಯ್ಟ್ ಮಾಡಿಕೊಂಡು ಕೂತಿದ್ದೋ. ಡ್ರೈ ಆದಮೇಲೆ ಬಟ್ಟೆ ಎಲ್ಲ ತೊಗೊಂಡು ಬಂದುಬಿಟ್ಟು ಅಲ್ಲಿ ಫೋಲ್ಡ್ ಮಾಡಿ ನಾವು ತೊಗೊಂಡು ಹೋಗೋದಕ್ಕಂತಲೇ ಅದಕ್ಕೆ ಸಪ್ರೇಟ್ ಒಂದು ಸ್ವಲ್ಪ ಜಾಗನೂ ಇದೆ. ಎಲ್ಲ ಬಟ್ಟೆಗಳ್ನೂ ಫೋಲ್ಡ್ ಮಾಡಿಕೊಂಡು ಸೊ ನಮ್ಮ ಲಗೇಜ್ ಬ್ಯಾಗ್ಗೆ ಹಾಕ್ಕೊಂಡು ಅಲ್ಲಿಂದ ನಾವು ತೊಗೊಂಡು ಹೋದೋ. ನೋಡಿದ್ರಲ್ಲ ಬಟ್ಟೆ ಯಾವ ಥರ ನಾವಿಲ್ಲಿ ಆಚೆ ಬಂದು ಲಾಂಡ್ರಿಯಲ್ಲಿ ಇಟ್ಟು ವಾಶ್ ಮಾಡ್ಬೋದು ಅಂತ ಹೇಳಿ. ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ನಿಮಗೆ ಇದು ಯೂಸ್ಫುಲ್ ಆಯಿತು ಅಂತ ಅಂದ್ಕೊತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಅಂಬು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.